5 ಸ್ಟಾರ್ ರೆಸಾರ್ಟ್ನಲ್ಲಿ ನಿನ್ನೆ ಸಿಎಲ್ಪಿ ಮೀಟಿಂಗ್. ಫ್ರೀಡಮ್ ಟಿವಿಯಲ್ಲಿ ಸಿಎಲ್ಪಿ ಸಭೆಯ ಇನ್ಸೈಡ್ ಮಾಹಿತಿಯನ್ನ ವಿ ಆರ್ ಗೋಯಿಂಗ್ ಟು ರಿವೀಲ್. 5 ಸ್ಟಾರ್ ರೆಸಾರ್ಟ್ನಲ್ಲಿ ನಿನ್ನೆ ಸಿಎಲ್ಪಿ ಮೀಟಿಂಗ್ ಆಯ್ತಲ್ಲ, ಆ ಮೀಟಿಂಗಿನಲ್ಲಿ ಏನೇನು ಚರ್ಚೆ ಆಯಿತು, ಮೇಲ್ಮನೆ ಎಲೆಕ್ಷನ್ ಗೆಲ್ಲೋದಕ್ಕೆ ಕಾಂಗ್ರೆಸ್ ಹೂಡಿದ್ದ ರಣತಂತ್ರ, 5ನೇ ಅಭ್ಯರ್ಥಿ ಗೆಲ್ಲಿಸಿಕೊಳ್ಳೋದಕ್ಕೆ ಡಿಕೆ ಮಾಸ್ಟರ್ ಪ್ಲಾನು, ನಿನ್ನೆ ನಡೆದಂತಹ ಸಭೆಯಲ್ಲಿ ಎಂಎಲ್ಎಗಳಿಗೆ ಸಿಎಂ ಖಡಕ್ ಎಚ್ಚರಿಕೆ ಕೊಟ್ಟರು. ಜೆಡಿಎಸ್ ಸಂಪರ್ಕಕ್ಕೆ ಹೋಗದಂತೆ ಎಚ್ಚರಿಕೆ ರವಾನೆ. ಮೊಳಕಾಲ್ಮೂರು ಶಾಸಕರನ್ನ ಜೆಡಿಎಸ್ ಸಂಪರ್ಕಿಸಿರುವ ಬಗ್ಗೆಯೂ ಪ್ರಸ್ತಾಪ ಆಗಿದೆ. ಸಭೆಯಲ್ಲಿ ಪ್ರಸ್ತಾಪಿಸಿ ಎಚ್ಚರಿಕೆಯಿಂದಿರೋದಕ್ಕೆ ಡಿಕೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಶಾಸಕರಿಗೆ ಸಿಎಲ್ಪಿ ಸಭೆಯಲ್ಲಿ ಅಣಕು ಮತದಾನದ ಪಾಠ ಮಾಡಲಾಯಿತು. ನಾಳೆ ನಡೆಯಲಿರುವಂತಹ ಪರಿಷತ್ತು ಚುನಾವಣೆಗೆ ತರಬೇತಿಯನ್ನು ಕೂಡ ಕೊಡಲಾಯಿತು. ಯಾರು ಯಾರಿಗೆ ಹೇಗೆ ಮತ ಹಾಕಬೇಕೆಂದು ಪಾಠವನ್ನು ಕಲಿಸಲಾಯಿತು. ಬ್ಯಾಲೆಟ್ ಬಾಕ್ಸ್ಗಳನ್ನಿಟ್ಟು ತರಬೇತಿ ನೀಡಿದ ಹಿರಿಯರು. ಬಿಎಲ್ ಶಂಕರ್, ವಿಆರ್ ಸುದರ್ಶನ್ರಿಂದ ತರಬೇತಿ. ಶಾಲೆಗೆ ಚೆಕಿಂಗ್ ಇನ್ಸ್ಪೆಕ್ಟರ್ ಬರುವಾಗ ಹೆಡ್ ಮೇಸ್ಟ್ರು ಹಿಂಗೆ ಮಾಡ್ತಾ ಇದ್ರು. ಹಿಂಗೆ ಬರ್ತಾರೆ ಟೈ ಹಾಕೊಂಡು, ಅವ್ರು ಬರಬೇಕಾದ್ರೆ ಎದ್ದು ನಿಂತು ಹಿಂಗೆ ಮಾಡಬೇಕು, ಹಿಂಗೆ ಮಾಡಬೇಕು, ಹಂಗಾಯ್ತಿದು. ಸಿಎಲ್ಪಿ ಸಭೆಯಲ್ಲಿ ಭಾಗಿಯಾದ ಅಷ್ಟು ಶಾಸಕರುಗಳ ಪೈಕಿ ಪ್ರತಿಯೊಬ್ಬರಿಗೂ ಪ್ರತ್ಯೇಕವಾದ ಸಲಹೆಗಳನ್ನು ಕೊಡಲಾಯಿತು. ಪ್ರತ್ಯೇಕ ಸಲಹೆ ಅಂದ್ರೇನು? ನೀನು ಹಿಂಗೆ ಅಂತಲ್ಲ. ಅಡ್ಡ ಮತದಾನದ ಭೀತಿ ಇರ್ತಕ್ಕಂತಹ ಕಾಂಗ್ರೆಸ್ಸಿಗೆ ಜೆಡಿಎಸ್ ಈ ಡೆವಲಪ್ಮೆಂಟ್ಗಳ ನಡುವೆ ಅಭ್ಯರ್ಥಿಯನ್ನು ಕಣಕ್ಕಿಳಿಸಿದೆ. ಅದೊಂದು ಕೌತುಕ ಅಥವಾ ಅದೊಂದು ಆತಂಕ ಕಾಂಗ್ರೆಸ್ಸಿಗಿದೆ. ಇನ್ನು ಡಿ ಕೆ ಶಿವಕುಮಾರ್ ಸಿಎಂ, ಬಿ ಕೆ ಹರಿಪ್ರಸಾದ್ ಅಧ್ಯಕ್ಷ, ಹೀಗೆಲ್ಲ ಇದ್ದಾಗ ನಮ್ಮ ನೇತೃತ್ವದಲ್ಲಿ ಪರಿಷತ್ತು ಚುನಾವಣೆ ಒಂದು ಯಶಸ್ಸನ್ನು ಕಾಣಬೇಕು ಅನ್ನೋ ಕನಸು, ಆಸೆ ಎಲ್ಲವೂ ಅವರಿಗಿರ್ತವೆ. ಹಾಗಾಗಿ ಒಂದಷ್ಟು ಜಾಗೃತೆ. ಈ ಹಿಂದೆ ರಾಜ್ಯಸಭಾ ಚುನಾವಣೆಗಳಲ್ಲಿ ಏನೇನಾಯಿತು, ಆ ಟೈಮಲ್ಲಿ BZ ಜಮೀರ್ ಅಹಮದ್ ಖಾನ್ ಜೆಡಿಎಸ್ನಲ್ಲೇ ಇದ್ದರು. ಜೆಡಿಎಸ್ಸಿನ 8 MLAಗಳು ಯಾರಿಗೆ ಓಟ್ ಹಾಕಿದ್ರು ಅನ್ನೋ ಕಥೆಗಳು ನಿಮಗೆ ನೆನಪಿದ್ದಾವೆ. ರಾಜ್ಯಸಭಾ ಈಗಿನ ಕಥೆ ಅಲ್ಲ ಇದು. ರಾಜ್ಯಸಭಾ ಚುನಾವಣೆಗಳಲ್ಲಿ ಪ್ರತಿ ಬಾರಿಯೂ ಕೂಡ ಈ ಕ್ರಾಸ್ ವೋಟಿಂಗ್, ಅಡ್ಡ ಮತದಾನದಿಂದ ಬೇರೆ ಬೇರೆ ಡೆವಲಪ್ಮೆಂಟ್ಗಳೆಲ್ಲ ಆಗಿದೆ. ಸೊ ಈ MLC ಚುನಾವಣೆ ಆಯಾಯ ಪಕ್ಷಕ್ಕೆ ಅದೊಂದು ಪ್ರತಿಷ್ಠೆನೆ. MLC ಚುನಾವಣೆ ಒಂದು ಪ್ರತಿಷ್ಠೆಯ ವಿಚಾರವಾಗಿ ಮಾರ್ಪಟ್ಟಿದೆ. 5 ಅಭ್ಯರ್ಥಿಗಳನ್ನು ಗೆಲ್ಲಿಸಿಕೊಳ್ಳುವ ಕೆಪಾಬಿಲಿಟಿ ಎಲ್ಲವೂ ಕಾಂಗ್ರೆಸ್ಸಿಗಿದೆ. ಆದರೆ ಅದಕ್ಕಿಂತ ಹೆಚ್ಚು ಅಭ್ಯರ್ಥಿಯನ್ನು ಗೆಲ್ಲಿಸ್ಕೋಬೇಕು ಅಂದರೆ ಒಂದು 5 ಮತದ ಅಗತ್ಯತೆಗಳಿದ್ದಾವೆ. ಸೊ ಇಂತಹ ಸಂದರ್ಭದಲ್ಲಿ ಕ್ರಾಸ್ ವೋಟಿಂಗ್ ಆಗಕೂಡದು ಅನ್ನೋದು ಕಾಂಗ್ರೆಸ್ಸಿನ ಕಾಳಜಿ.